ಸರ್ ನಮಸ್ಕಾರ, ನಾನು ಫಾರ್ಮರ್ ಚಾಯ್ಸ್ ಅಂಬರೀಷು. ನೀವೊಂದು ಈ ಸೆಂಟು ಎಲ್ಲೋ ಬೆಳೆಗೆ ಯೂಟ್ಯೂಬ್ ನೋಡಿಕೊಂಡು ವಿಲ್ಟ್ ಪ್ರಾಬ್ಲಮ್ಗೆ ಮೆಡಿಷನ್ ತೊಗೊಂಬಂದಿದ್ರೆ, ಇವತ್ತು ನೀವೇ ಒಂದು ಪ್ರಾಡಕ್ಟ್ಗಳ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಮಾಡಿದ್ರೆ ಇದರಿಂದ ಏನು ಬೆನಿಫಿಟ್ ಆಯಿತು ಒಂಚೂರು ಹೇಳಿ ಸರ್. ನಿಮ್ಮದು ಅಡ್ರೆಸ್ ಹೇಳ್ಬಿಟ್ಟು ಹೇಳಿ ಸರ್. ನಮ್ಮದು ಕಾಡ್ಕದ್ರೇನಹಳ್ಳಿ. ಓಕೆ ಸರ್. ಯಾವ ಬೂದಿಕೋಟೆ ಹೋಬಳಿ, ಓಕೆ, ಬಂಗಾರಪೇಟೆ ತಾಲೂಕು. ಓಕೆ ಸರ್. ಫಸ್ಟು ರ್ಯಾಟನ್ನು ಮತ್ತು ಇನ್ನೊಂದು ಕ್ಯಾನ್ ಕೊಟ್ಟಿದ್ರು 5 ಲೀಟ್ರದು. ಅಂದರೆ ಏನು ಪ್ರಾಬ್ಲಮ್ ಇತ್ತು, ಎಷ್ಟು ದಿವಸದಲ್ಲಿ ಪ್ರಾಬ್ಲಮ್ ಕಾಣಿಸ್ಕೊಂಡಿತ್ತು ಸರ್? ಸರ್ 15 ದಿವಸಕ್ಕೆ ಪ್ರಾಬ್ಲಮ್ ಕಾಣಿಸ್ತು. ಓಕೆ ಸರ್. ಯಾವುದೋ ಕೆಮಿಕಲ್ ಬಿಟ್ಟು ಕಂಟ್ರೋಲ್ ಬಂದಿಲ್ಲ. ಓಕೆ ಸರ್. ಆಮೇಲೆ ಯೂಟ್ಯೂಬಲ್ಲಿ ನೋಡಿಕೊಂಡು ಹಾಂ ಸರ್, ರ್ಯಾಟನ್ನು ಮತ್ತು ಅದ್ಯಾವುದು ರಾಟ್ ಕಿಟ್ಟು ತೊಗೊಬಂದು ಹಾಂ ಸರ್ 5 ಲೀಟ್ರ್ ಬಿಟ್ಟು ಫಸ್ಟ್ 5 ಲೀಟ್ರು. ಆಮೇಲೆ ಇದು 503 ಹಾಂ, ರ್ಯಾಟ್ 1 ಲೀಟ್ರು. ಓಕೆ ಸರ್. ಎರಡನೇ ಸರಿ. ಓಕೆ ಸರ್. ಮತ್ತು ಇನ್ನೊಂದು ಸರಿ 2 ಲೀಟ್ರು ಮೂರನೇ ಸರಿ ಕೊಟ್ಟೆ. ಅಂದರೆ ಇದು ಕೊಟ್ಟಿದ್ರಾ? ಓಕೆ, ಕಂಟ್ರೋಲ್ ಬಂತು. ಹಾಂ ಸರ್. ಆಮೇಲೆ ವಾರಕ್ಕೊಂದ್ಸರಿ 5 ಒಂದೊಂದು ಲೀಟ್ರ್ ಬಿಡ್ತಾ ಇದ್ದೀವಿ ಸರ್. ಹಾಂ, ಈಗ ಅಂದರೆ ನಿಮಗೆ ಯಾವ ಥರ ಇತ್ತು ಪ್ರಾಬ್ಲಮ್ ಒಂಚೂರು ತೋರಿಸಿ ಸರ್. ಫಿಲ್ಟ್ ಅಂದರೆ ಯಾವ ಥರ ಬಂದಿತ್ತು? ನೋಡಿ ಸರ್, ಈ ಥರ ಇದು ಬಂದಿದ್ದು. ಎಷ್ಟು ದಿನದಲ್ಲಿ ಸರ್ ಇದು ಕಾಣಿಸ್ಕೊಂಡಿದ್ದು? ಇದು 15 ದಿವಸಕ್ಕೆ ಕಾಣಿಸ್ಕೊಂಡು ಸರ್. ಹಾಂ ಹಾಂ ಹಾಂ. ಅಂದರೆ ಇಷ್ಟು ದಿವಸ ಹಂಗೆ ಮೇಂಟೈನ್ ಆಗಿ ಇವಾಗ ಸತ್ತೋಗಿದೆ. ಅಲ್ಲ, ಈಗ ನಮಗೇನಂದರೆ ಇದು ಸತ್ರೂ ಪರವಾಗಿಲ್ಲ, ಬಟ್ ಇನ್ನೊಂದು ಕಡೆಗೆ ಇನ್ನೊಂದು ಗಿಡಕ್ಕೆ ಸ್ಪ್ರೆಡ್ ಆಗಬಾರ್ದು. ಅದು ಮೇನ್. ಇವಾಗ ಇದೇ ಗಿಡದಲ್ಲೇ ಇದೇ ಬುಡದಲ್ಲಿ ಇನ್ನೊಂದು ಗಿಡ ಹಾಕಿದ್ದೀರಾ ನೋಡಿ ಸರ್. ಇದು ಚೆನ್ನಾಗಿದೆ. ಹಾಂ ಹಾಂ, ನೋಡಿರಿ, ಇದರಲ್ಲಿ ಹಂಗೆ ಅದು ಉಳ್ಕೊಬೇಕು. ಆ ಥರ ಉಳ್ಕೊಂಬಿಟ್ರೆ ನಮಗೇನಾಗುತ್ತೆ ಅಂದರೆ ವಿಲ್ಟು ನಮ್ಮ ಕಂಟ್ರೋಲ್ ಆಗಿದೆ ಅಂತ ಲೆಕ್ಕ. ಬಟ್ ಅದು ಪಕ್ಕದಿಂದ ಹೋಗ್ತಾಯಿದ್ರೆ ಕಂಟ್ರೋಲ್ ಆಗಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಈಗ ಈ ಎಲ್ಲ ಕಡೆಯೂ ನಿಮಗೆ ಸರ್, ಈಗ ಈ ಪ್ರಾಡಕ್ಟ್ ಬಿಟ್ಟ ಮೇಲೆ ಕಟ್ ವೆಜ್ ಏನಕ್ಕೆ ಬಿಟ್ರಿ ಸರ್? ಸರ್ ಡೆವಲಪ್ಮೆಂಟ್ಗೆ. ಹಾಂ ಹಾಂ, ತುಂಬ ಚೆನ್ನಾಗಿ ಬರ್ತದೆ ಸರ್. ಡೆವಲಪ್ಮೆಂಟ್. ಐಶ್ವರ್ಯಗೂ ಬಿಟ್ಟಿದ್ದೆ. ಓಕೆ ಸರ್. ಅದು ಚೆನ್ನಾಗಿ ದಿಂಡೆಲ್ಲ ಬಂದಿದೆ, ಚೆನ್ನಾಗಿ ಬಂದಿದೆ. ಅಂದರೆ ಇವಾಗ ಇದು ಎಷ್ಟು ಲೀಟ್ರ್ ಕೊಡ್ತೀರಿ ಸರ್ ಕಟ್ ವೆಜ್? ಇದಕ್ಕೆ 2.5 ಲೀಟ್ರ್ ಕೊಡ್ತೀವಿ. 2.5 ಲೀಟ್ರ್ ಕೊಡ್ತೀರಾ. ಇವಾಗ ಇದು ವಾರಕ್ಕೆ 1 ಲೀಟ್ರ್. 1 ಲೀಟ್ರ್. ಅಂದರೆ ರಾಟ್ ಕಿಟ್ ಬಿಟ್ಟಾದ್ಮೇಲೆ ಕೂಡ ಕೊಡ್ತಾ ಇದ್ದೀರಾ? ಲೀಟ್ರ್ ಕೊಡ್ತಾ ಇದ್ದೀವಿ. ಹಾಂ, ಈಗ ಕಂಟ್ರೋಲ್ಮೆಂಟು ನಿಮಗೆ ಕೊಟ್ಟಾದ್ಮೇಲೆ ಎಷ್ಟು ದಿವಸಕ್ಕೆ ಸಿಕ್ತು ಸರ್? ಸರ್ 1 ವಾರ 10 ದಿವಸ ಆಯ್ತು ಸರ್. 10 ದಿವಸ. ಅದೇನು ರಿಸಲ್ಟ್ ಸಿಗಬೇಕು? ಮಳೆ ಸ್ವಲ್ಪ. ಹಾಂ ಸರ್. ಅಷ್ಟೊಂದು ಅಂದಾಜು ಸಿಕ್ಕಿಲ್ಲ, ಆಮೇಲೆ ಸರಿ ಆಯಿತು. ಹಾಂ ಸರ್, ಇವಾಗ ಬೇರೆ ರೈತರಿಗೆ ಈ ಪ್ರಾಡಕ್ಟ್ಗಳ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಯಾಕಂದರೆ ನೀವು ಒಂದು ಯೂಟ್ಯೂಬ್ ನೋಡ್ಕೊಂಡೆ ಬಂದಿರೋದು, ನಿಮ್ಗೊಂದು ಒಳ್ಳೇದಾಗಿದೆ. ಬಟ್ ಇನ್ನೊಬ್ಬ ರೈತರಿಗೆ ಒಳ್ಳೇದಾಗಬೇಕನ್ನೋ ಒಂದು ಉದ್ದೇಶ ನಮ್ಮದು. ನೀವೇನು ರೈತರಿಗೆ ಹೇಳೋಕ್ಕೆ ಇಷ್ಟಪಡ್ತಾರೆ? ಸರ್ ಚೆನ್ನಾಗಿ ಬರುತ್ತೆ ಸರ್, ಬಿಡ್ಬೋದು, ಆರಾಮಾಗಿ ಬಿಡ್ಬೋದು. ಓಕೆ ಸರ್. ಈ ಒಂದು ರಾಟ್ ಕಿಟ್ಟು ಮತ್ತು ರಾಟು ಯೂಸ್ ಮಾಡಿದ್ದೀರಾ. ಈಗ ನಿಮಗೆ ಫರ್ಟಿಲೈಸರು ಒಂದು 10% 20% ಕೊಡ್ರಿ ಅಂತ ಹೇಳಿದ್ದೆ. ಆ ಥರ ಅದರಲ್ಲಿ ಕೊಟ್ಟು ಇದು ಗ್ರೋತ್ ಆಯಿತಾ, ಇಲ್ಲ ಬರೀ ಇವುಗಳು ಕೊಟ್ಟೆ ಗ್ರೋತ್ ಆಗಿದೆ? ಇಲ್ಲ ಸರ್, ನಾನು ಫರ್ಟಿಲೈಸರ್ ಕೊಟ್ಟೇ ಇಲ್ಲ. ಓಕೆ ಸರ್. ಫಸ್ಟು 19 ಬಿಟ್ಟೆ, ಅದು ಬಿಟ್ಟಾಗೆ ತೊಂದರೆ ಕಾಣಿಸಿದ್ದು. ಓಕೆ ಓಕೆ. ಆಮೇಲೆ ಇದು ಕಟ್ ವೆಜ್ಜುನು ರ್ಯಾಟು ಬಿಟ್ಕೊಂಡು ಮೇಂಟೈನ್ ಮಾಡ್ತಾಯಿದ್ದೆ. ಅಂದರೆ ಇವಾಗ ಕೆಮಿಕಲ್ ಕೊಟ್ಟೇ ಇಲ್ಲ, ಈ ಕ್ಯಾನ್ಗಳನ್ನ ಬಳಸಿದೆ. ಕ್ಯಾನಲ್ಲೇ ಬೆಳೆಸಿರೋದು. ಈಗ ಗ್ರೋತು ಡೆವಲಪ್ಮೆಂಟ್ ಎಲ್ಲ ನಿಮ್ಗೆ ಇದಾಗಿದೆ. ಚೆನ್ನಾಗಿದೆ. ಈಗ ಹೂವೂ ಅಷ್ಟೇ. ಈಗ ಇನ್ನೊಂದು 15-20 ದಿವಸ ಹೋದರೆ ನಿಮಗೆ ಶಾಂಪಲ್ ಸ್ಟೇಜು. ಬಟ್ ಕ್ವಾಲಿಟಿ ಬರುತ್ತೆ ಅಂತ ಒಂದು ನಂಬಿಕೆ ಇದೆ ಸರ್. ಹೂವು ಸೈಜು, ಕಲ್ಲರು. ಯಾಕಂದರೆ ಈಗ ನೀವು ಐಶ್ವರ್ಯ ಬಿಟ್ಟಿದ್ದೀರಾ ಸರ್, ಇದು ಸುಳಿ ನೋಡ್ತಾನೆ ಗೊತ್ತಾಗ್ತದೆ. ಓಕೆ ಓಕೆ ಸರ್. ಸುಳಿ ಸಣ್ಣ ಇದ್ದರೆ ಬೆಳೆ ಎಲ್ಲ ಬರಲ್ಲ ಸರಿಯಾಗಿ. ಓಕೆ. ಸುಳಿ ಚೆನ್ನಾಗಿದೆ. ಹಾಂ, ಗ್ರೀನಿಶ್ ಎಲ್ಲ ಇದೆ ಸರ್. ಸರ್, ಇವಾಗ ಇದು ಒಂದು ವೀಡಿಯೋನ ನಾವೊಂದು 10 ಜನಕ್ಕೆ ಶೇರ್ ಮಾಡ್ಕೊಬೋದಾ ಸರ್? ಸರ್ ಮಾಡ್ಬೋದು ಸರ್, ಧಾರಾಳವಾಗಿ ಮಾಡ್ಬೋದು ಸರ್. ತಮ್ಮ ಹೆಸರು ಮತ್ತೆ ಹೇಳಿ. ಮಂಜುನಾಥ್. ಓಕೆ. ಕಾಡ್ಕದ್ರೇನಹಳ್ಳಿ, ಓಕೆ. ಬೂದಿಕೋಟೆ ಹೋಬಳಿ, ಬಂಗಾರಪೇಟೆ ತಾಲೂಕು ಸರ್, ಕೋಲಾರ ಜಿಲ್ಲೆ, ಕೋಲಾರ ಡಿಸ್ಟಿಕ್. ಥ್ಯಾಂಕ್ ಯು ಸರ್. ಓಕೆ ಸರ್.